ದೆಹಲಿಯಲ್ಲಿ ಏನೆಲ್ಲ ಬೆಳವಣಿಗೆಗಳಾಗ್ತಾ ಇದೆ ಅನ್ನುವಂಥದ್ದನ್ನ ಒಂದೊಂದೇ ನಿಮ್ಮ ಮುಂದೆ ಇಡ್ತಾ ಹೋಗ್ತಾ ಇದ್ದೀವಿ. ಈಗಾಗಲೇ ಎಲ್.ಕೆ. ಅಡ್ವಾಣಿ ಅವರ ನಿವಾಸಕ್ಕೆ ನರೇಂದ್ರ ಮೋದಿ ಅವರು ತೆರಳಿ ಅಲ್ಲಿ ಆಶೀರ್ವಾದವನ್ನ ಪಡೆದುಕೊಂಡಿದ್ದಾರೆ. ಬಹುಮತ ಸಾಬೀತಿಗೂ ಮೊದಲು ಎಲ್.ಕೆ. ಅಡ್ವಾಣಿ ಅವರನ್ನ ಭೇಟಿಯಾಗಿದ್ದಾರೆ ನರೇಂದ್ರ ಮೋದಿ ಅವರು. ಅಡ್ವಾಣಿ ಅವರ ಆಶೀರ್ವಾದವನ್ನ ಪಡೆದಿದ್ದಾರೆ. ಈ ಹಿಂದೆಯೂ ಕೂಡ 2014 ಆಗಿರ್ಬೋದು, 19 ಆಗಿರ್ಬೋದು, ಆಗಲೂ ಸಹ ಈ ರೀತಿಯಾಗಿ ಅವರ ಪಕ್ಷದ ಹಿರಿಯ ನಾಯಕರನ್ನ ಭೇಟಿಯಾಗಿ ಆಶೀರ್ವಾದವನ್ನ ಪಡೆದುಕೊಳ್ಳುವಂಥ ಸಂಪ್ರದಾಯವನ್ನು ಅವರು ರೂಢಿಸಿಕೊಂಡು ಬಂದಿದ್ದಾರೆ. ಸೊ ಹೊಸ ಸರ್ಕಾರ ರಚನೆಗೂ ಹಕ್ಕು ಪ್ರತಿಪಾದಿಸಲಿದ್ದಾರೆ ಮೋದಿ ಅವರು. ಎಲ್.ಕೆ. ಅಡ್ವಾಣಿ ಅವರನ್ನ ಭೇಟಿಯಾಗಿ ಅವರ ಆಶೀರ್ವಾದವನ್ನು ಪಡೆದುಕೊಂಡು ನೇರವಾಗಿ ರಾಷ್ಟ್ರಪತಿ ಭವನಕ್ಕೆ ತೆರಳುತ್ತಾರೆ. ಸೊ ಈಗಾಗಲೇ NDA ಮೈತ್ರಿಕೂಟದಲ್ಲಿರುವಂಥ ಪಕ್ಷಗಳ ನಾಯಕರುಗಳೆಲ್ಲ ರಾಷ್ಟ್ರಪತಿ ಭವನಕ್ಕೆ ಈಗಾಗಲೇ ತೆರಳಿದ್ದಾರೆ. ನರೇಂದ್ರ ಮೋದಿ ಅವರು ಕೂಡ ಹೋಗಿ ಸೇರಿಕೊಳ್ಳುತ್ತಾರೆ. ಅದಾದ ನಂತರ ರಾಷ್ಟ್ರಪತಿಯವರ ದ್ರೌಪದಿ ಮುರ್ಮು ಅವರಿಗೆ ಅಲ್ಲಿ ಹಕ್ಕು ಪ್ರತಿಪಾದನೆಯನ್ನು ಮಾಡ್ತಾರೆ. ಸರ್ಕಾರ ರಚನೆ ಮಾಡೋಕ್ಕೆ ನಮಗೆ ಪೂರ್ಣ ಬಹುಮತ ಇದೆ, ನಮಗೆ ಸರ್ಕಾರ ರಚನೆ ಮಾಡೋಕ್ಕೆ ಅವಕಾಶವನ್ನು ಮಾಡಿಕೊಡಿ ಅಂತ ಹೇಳಿ ಆ ದೃಶ್ಯವನ್ನು ನೋಡ್ತಾ ಇದ್ದೀರಾ. ಈಗಾಗಲೇ ರಾಷ್ಟ್ರಪತಿ ಭವನವನ್ನು ತಲುಪಿಯಾಗಿದೆ. ಸೊ ಅಲ್ಲೆಲ್ಲರೂ ಕೂಡ ಕಾಯ್ತಾ ಇದ್ದಿದ್ದು ಒಂದೇ, ಯಾವಾಗ ಏನು ಎತ್ತ ಅಂತ ಎಲ್ಲವೂ ಕೂಡ ಮಾಹಿತಿಗಳು ಬೇಕಾಗಿತ್ತು. ಸೊ ಹೀಗಾಗಿ ರಾಷ್ಟ್ರಪತಿ ಭವನವನ್ನು ಈಗಾಗಲೇ ತಲುಪಿದ್ದಾರೆ. ಸೊ NDA ನಾಯಕರು ಅಲ್ಲಿ ಮೈತ್ರಿ ಬಲದೊಂದಿಗೆ ಮತ್ತೊಮ್ಮೆ ಮೋದಿ ಸರ್ಕಾರ ಈಗ ಬರ್ತಾ ಇದೆ. ಇದಾದ ನಂತರ ಯಾವಾಗ ಪ್ರಮಾಣ ವಚನ ಅನ್ನುವಂಥದ್ದು ಒಂದು ಕ್ಲಾರಿಟಿ ಸಿಗುತ್ತೆ. ಈಗ ಸದ್ಯಕ್ಕಿರುವಂಥ ಎಲ್ಲ ಮಾಹಿತಿಗಳ ಪ್ರಕಾರ ಭಾನುವಾರನೇ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡ್ತಾರೆ ಅಂತ ಇರೋದು. ಇವತ್ತು NDA ಮೈತ್ರಿಕೂಟದ ಸಭೆಯನ್ನು ಮಾಡಿದರು. ಅಲ್ಲಿ ಸುದೀರ್ಘವಾದಂಥ ಭಾಷಣವನ್ನು ಕೂಡ ಮೋದಿಯವರು ಮಾಡಿದರು. ಅದರಲ್ಲಿ ಹಲವು ವಿಚಾರಗಳನ್ನು ಮಾತನಾಡಿದರು. ದಕ್ಷಿಣ ಭಾರತದಲ್ಲಿ BJP NDA ಮೈತ್ರಿಕೂಟ ಹೇಗೆ ಹೆಚ್ಚಿನ ರೀತಿಯಾದಂಥ ಸೀಟ್ಗಳನ್ನು ಪಡ್ಕೊಳ್ಳೋಕ್ಕೆ, ವೋಟ್ ಶೇರನ್ನು ಜಾಸ್ತಿ ಪಡ್ಕೊಳ್ಳೋಕ್ಕೆ ಹೇಗೆ ಸಾಧ್ಯ ಆಗಿದೆ, ತನ್ನ ವಿಶಾಲತೆಯನ್ನು ಜಾಸ್ತಿ ಮಾಡಿಕೊಳ್ಳುವಂಥ ಪ್ರಯತ್ನ ಏನಾಯಿತು, ಹಾಗಾಗಿ ಇಲ್ಲಿಯ ವಿಚಾರಗಳನ್ನು ಪ್ರಸ್ತಾಪ ಮಾಡಿ ಮಾತನಾಡಿದರು. ಅದೇ ರೀತಿಯಾಗಿ ವಿರೋಧ ಪಕ್ಷಗಳಲ್ಲಿ ಬಾರಿಯ ಚುನಾವಣೆಗಳಲ್ಲಿ ಪ್ರಸ್ತಾಪ ಮಾಡಿರುವಂಥ 1 ಲಕ್ಷ ರೂಪಾಯಿ ವಿಚಾರವನ್ನು ಕೂಡ, ಅದರಿಂದ ಏನಾಗುತ್ತೆ ಅನ್ನುವಂಥ ವಿಚಾರ, ಈಗ ಜನ ಹೇಗೆ ಕಾಂಗ್ರೆಸ್ ಕಚೇರಿ ಮುಂದೆ ಹೋಗಿ ನಿಲ್ತಾ ಇದ್ದಾರೆ 1 ಲಕ್ಷ ರೂಪಾಯಿ ಕೊಡಿ ಅಂತ ಹೇಳಿ, ಜನರನ್ನು ಎಷ್ಟು ದಾರಿ ತಪ್ಪಿಸ್ತಾ ಇದ್ದೀರ ಅನ್ನುವಂಥ ವಿಚಾರವನ್ನು ಪ್ರಸ್ತಾಪ ಮಾಡಿದರು. ಜೊತೆಗೆ ದೇಶ ಮುಂದೆ ಎಲ್ಲಿ ಸಾಗಬೇಕು, ಹೇಗೆ ಸಾಗಬೇಕು, ಅದಕ್ಕೇನೆಲ್ಲ ಪ್ಲ್ಯಾನ್ಗಳಿರಬೇಕು, ಆ ನಿಟ್ಟಿನಲ್ಲಿ ನಾವು ಹೆಜ್ಜೆಯನ್ನು ಇಡ್ತೀವಿ ಅನ್ನುವಂಥದ್ದನ್ನು ಹೇಳಿದರು. ನಾನು 24 ಗಂಟೆಯೂ ಕೂಡ ರೆಡಿ ಇರ್ತೀನಿ, ನಿಮಗೆ ಅವಕಾಶ, ನಿಮಗೆ ಲಭ್ಯ ಇರ್ತೀನಿ ಅನ್ನುವಂಥ ಮಾತನ್ನು ಕೂಡ ಆಡಿದರು. ಸೊ ಅವರ ಕಾರ್ಯಕರ್ತರಲ್ಲಿ ಹುಮ್ಮಸ್ಸನ್ನು ತುಂಬುವಂಥ, ಉತ್ಸಾಹವನ್ನು ತುಂಬುವಂಥ ಕೆಲಸವನ್ನು ಕೂಡ ಮಾಡಿದರು. ನನ್ನ ಸಹೋದ್ಯೋಗಿ ಈಗ ಶಬೀರ್ ಇದ್ದಾರೆ. ಶಬೀರ್, ಈಗಾಗಲೇ ಹಕ್ಕು ಪ್ರತಿಪಾದನೆಯನ್ನು ಮಾಡಿದಾರಾ ಅಥವಾ ಇನ್ನೂ ಸ್ವಲ್ಪ ತಡವಾಗುತ್ತಾ ಶಬೀರ್? ಇನ್ನು ಸ್ವಲ್ಪ ಸಮಯ ಆಗುವಂತ ಸಾಧ್ಯತೆಗಳಿದಾವೆ. ಇನ್ನೇನು ಸ್ವಲ್ಪ ಹೊತ್ತಿನಲ್ಲೇ ಹಕ್ಕು ಮಂಡಿಸುವಂತ ಸಾಧ್ಯತೆಗಳನ್ನ ಕೂಡ ನಾವು ನಿರೀಕ್ಷೆ ಮಾಡಬಹುದು. ಈಗ NDA ನಾಯಕರು ಕೂಡ ಒಬ್ಬೊಬ್ಬರಾಗಿ ರಾಷ್ಟ್ರಪತಿ ಭವನವನ್ನು ಕೂಡ ತಲುಪ್ತಾ ಇದ್ದಾರೆ. ಅವರೆಲ್ಲರೂ ಕೂಡ ಒಟ್ಟಾಗಿ ತಲುಪಿದ ಮೇಲೆ ರಾಷ್ಟ್ರಪತಿ ಅವರಿಗೆ ಮಾಹಿತಿಯನ್ನ ರವಾನೆ ಮಾಡುವಂತ ಕೆಲಸವನ್ನ ಮಾಡಲಾಗುತ್ತೆ. ಅದಾದ ಬಳಿಕ ರಾಷ್ಟ್ರಪತಿಗಳು ಬಂದು NDA ನಾಯಕರಿಂದ ಒಂದು ಹಕ್ಕು ಸರ್ಕಾರ ರಚನೆ ಮಾಡ್ಲಿಕ್ಕೆ ಏನು ಹಕ್ಕು ಮಂಡಿಸ್ಲಿಕ್ಕೆ ಬಂದಿದ್ದಾರೆ, ಆ ಒಂದು ಪತ್ರವನ್ನ ಕೂಡ ಅವರು ಪಡೆಯಲಿದ್ದಾರೆ. ಅದಾದ ಬಳಿಕ ಅವರು ಕೂಡ ಮುಂದಿನ ಪ್ರಕ್ರಿಯೆಗಳಿಗೆ ಚಾಲನೆಯನ್ನ ಕೊಡ್ತಾರೆ. ಇನ್ನೇನು ಕೆಲವೇ ಹೊತ್ತಿನಲ್ಲಿ ಈ ಪ್ರಕ್ರಿಯೆಗಳಾಗುವಂತ ಸಾಧ್ಯತೆಗಳನ್ನ ನಾವು ನಿರೀಕ್ಷೆ ಮಾಡಬಹುದು. ಅರುಣ್, ಸಮಯ ಎಲ್ಲ ನಿಗದಿ ಆಗಿರುತ್ತೆ ಅಲ್ವಾ? ಇಂಥದಕ್ಕೆಲ್ಲ ಆಗ ದಿಢೀರಂತ ಎಲ್ಲವೂ ಕೂಡ ಆಗಿರೋದಿಲ್ಲ. ನಿನ್ನೆನೇ ಈ ವಿಚಾರವನ್ನು ಪ್ರಸ್ತಾಪ ಮಾಡಿರ್ತಾರೆ, ಇಂತಿಷ್ಟು ಸಮಯಕ್ಕೆ ಬರ್ತೀವಿ ಅನ್ನೋದನ್ನು ಕೂಡ ಹೇಳಿರ್ತಾರೆ ಅಲ್ವಾ? ಹೌದು, ಬಹುತೇಕ ಎಲ್ಲಾ ಪ್ರಕ್ರಿಯೆಗಳು ಕೂಡ ಆಗಿರುತ್ತವೆ. ಆದ್ರೆ ಅವುಗಳನ್ನ ಯಾವುದನ್ನು ಕೂಡ ಅಧಿಕೃತವಾಗಿ ಬಹಿರಂಗಗೊಳಿಸಿರೋದಿಲ್ಲ. ಈಗಾಗಲೇ ಮಾಹಿತಿಗಳು ಸಿಗ್ತಾ ಇರುವಂತದ್ದು ಭಾನುವಾರ ಸಂಜೆ 6 ಗಂಟೆಗೆ ಈ ಒಂದು ಕಾರ್ಯಕ್ರಮ ರಾಷ್ಟ್ರಪತಿ ಭವನದಲ್ಲಿ ನಡೆಯುತ್ತೆ ಅನ್ನುವಂತ ಮಾಹಿತಿಗಳು ಲಭ್ಯ ಆಗಿದ್ದಾವೆ. ಮತ್ತೆ ಕೆಲವು ವಿದೇಶಿ ಗಣ್ಯರಿಗೂ ಕೂಡ ಈ ನಿಟ್ಟಿನಲ್ಲಿ ಆಹ್ವಾನವನ್ನ ಕೂಡ ಕಳಿಸಿಕೊಡ್ಲಾಗಿದೆ ಅನ್ನುವಂತ ಮಾಹಿತಿಗಳು ಕೂಡ ಪ್ರಧಾನಮಂತ್ರಿ ಕಾರ್ಯಾಲಯದಿಂದಲೂ ಕೂಡ ಬರ್ತಾ ಇದಾವೆ. ಆದ್ರೆ ಯಾವ ಮಾಹಿತಿಯನ್ನು ಕೂಡ ಈವರೆಗೂ ಅಧಿಕೃತಗೊಳಿಸುವಂತ ಕೆಲಸವನ್ನ ಮಾಡಿಲ್ಲ. ಯಾಕೆ ಅಂದ್ರೆ ರಾಷ್ಟ್ರಪತಿಗಳನ್ನ ಭೇಟಿಯಾಗಿ ಸರ್ಕಾರ ರಚನೆಗೆ ಹಕ್ಕು ಮಂಡಿಸಿದ ಬಳಿಕವಷ್ಟೇ ಈ ಮಾಹಿತಿಗಳನ್ನ ಅಧಿಕೃತವಾಗಿ ಬಿಡುಗಡೆ ಮಾಡಬೇಕಾಗತ್ತೆ. ಈ ನಿಟ್ಟಿನಲ್ಲಿ ಇನ್ನಷ್ಟು ಸಮಯ ನಾವು ಕಾಯ್ಬೇಕಾಗತ್ತೆ. ಇದು ಒಮ್ಮೆ NDA ನಾಯಕರೆಲ್ಲರೂ ಕೂಡ ರಾಷ್ಟ್ರಪತಿಗಳನ್ನ ಭೇಟಿಯಾಗಿ ಸರ್ಕಾರ ರಚನೆಗೆ ಹಕ್ಕು ಮಂಡಿಸಿದ ಬಳಿಕ ಎಲ್ಲವನ್ನ ಕೂಡ ಅಧಿಕೃತವಾಗಿ ಹೇಳುವಂತ ಕೆಲಸವನ್ನ ಮಾಡ್ತಾರೆ. ಅದಕ್ಕೂ ಮುನ್ನ ಈ ಎಲ್ಲಾ ಬೆಳವಣಿಗೆಗಳು ಅಥವಾ ಈ ಎಲ್ಲಾ ತಯಾರಿಗಳನ್ನ ಕೂಡ ಮುಂಚಿತವಾಗಿ ಮಾಡ್ಕೊಂಡಿರ್ತಾರೆ. ಈ ಒಂದು ಕಾರ್ಯಕ್ರಮ ಹೇಗ್ ನಡಿಬೇಕು, ಮತ್ತೆ ಯಾರೆಲ್ಲ ಅತಿಥಿಗಳು ಬರಬೇಕು, ಯಾರ್ಯಾರೆಲ್ಲ ಇರಬೇಕು ಅನ್ನುವಂಥದ್ದಕ್ಕೆ ಸಂಬಂಧಪಟ್ಟಂತೆ ಎಲ್ಲಾ ಪ್ರೋಟೋಕಾಲ್ ಗಳನ್ನ ಕೂಡ ಮೇಂಟೈನ್ ಮಾಡುವಂತ ಕೆಲಸವನ್ನ ಕೂಡ ಮಾಡ್ಲಾಗಿರುತ್ತೆ. ಮತ್ತೆ ವಿದೇಶಿ ಗಣ್ಯರು ಬಂದ್ರೆ ಅವ್ರು ಎಲ್ಲಿ ಉಳಿಬೇಕು, ಏನ್ ಮಾಡ್ಬೇಕು ಅನ್ನುವಂಥದ್ದಕ್ಕೆ ಸಂಬಂಧಪಟ್ಟಂತೆ ಅವು ಎಲ್ಲ ಕೂಡ ಪೂರ್ವ ತಯಾರಿ ಆಗಿರುತ್ತೆ. ಆದ್ರೆ ಎಲ್ಲೂ ಕೂಡ ಅದು ಬಹಿರಂಗಗೊಳ್ಳದಂತೆ ನೋಡ್ಕೊಳ್ಳುವಂತಹ ಕೆಲಸವನ್ನ ಪ್ರಧಾನಮಂತ್ರಿ ಕಾರ್ಯಾಲಯದಿಂದ ಮಾಡ್ಲಾಗ್ತಾ ಇರುತ್ತೆ. ಈಗ ಕಡೆ ಗಳಿಗೆಯಲ್ಲಿ ಆ ಒಂದು ಪ್ರಕ್ರಿಯೆಗಳು ಅಧಿಕೃತವಾಗಿ ಮುಕ್ತಾಯ ಆದ ಬಳಿಕ ದಿನಾಂಕವನ್ನ ಅಧಿಕೃತವಾಗಿ ಘೋಷಿಸುವಂತ ಕೆಲಸವನ್ನ ಕೂಡ ಮಾಡ್ತಾರೆ. ಅರುಣ್, ಓಕೆ ಶಬೀರ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.